ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದೀರಿ? ನಾನು ಕೂಡ ಚೆನ್ನಾಗಿದ್ದೀನಿ ರೀ. ಸ್ವಲ್ಪ ನೆಗಡಿ ಅದ ರೀ ಅಷ್ಟೇ, ಅದಕ್ಕೆ ಬಿಟ್ಟೇನಿಲ್ಲ. ವಾಯ್ಸ್ ಒಂದು ಸ್ವಲ್ಪ ಚೇಂಜ್ ಆಗ್ಯದ ನೋಡಿರಿ, ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ಗುಡ್ ಮಾರ್ನಿಂಗ್ ರೀ ಎಲ್ರಿಗೂ. ಸೊ ಇವಾಗ ತಾನೇ ಎದ್ದಿದ್ದೀನಿ ರೀ. ಎದ್ದ ತಕ್ಷಣ ನನ್ನ ಮಗ ನೋಡಿ ಯಾವ ಥರ ಹೋಗಿ ಆ ಥರ ಆಟ ಆಡ್ಲತ್ತ ನೋಡಿರಿ. ಸೊ ಅವನಿಗೆ ಆಟ ಒಂದಿದ್ರೆ ಸಾಕು ನೋಡಿರಿ, ಏನೇನು ಬೇಡ ಅಂತಾನೆ. ಆಟ ಒಂದಿದ್ರೆ ಸಾಕು ಅವನಿಗೆ. ಅದಕ್ಕೆ ಏನು ಆಟ ಸಾಮಾನು ಮೇಲ್ಗಡೆ ಇಟ್ಟಿದ್ರಿ. ಸೊ ಅವನಿಗೆ ನೆನಕ್ಲಿ ಅಂತ ಕೆಳಗಿನ ಇದರಲ್ಲಿ ಇಟ್ಟಿದ್ದೀನಿ. ಈ ಥರ ಹೋಗಿ ತೊಗೊಳೋದು, ಆಟ ಆಡೋದು, ಈ ಥರ ಮಾಡ್ತಾನೆ. ಮನೆಯವ್ರು ಇನ್ನೂ ಮಲ್ಕೊಂಡವ್ರು ನೋಡಿ. ಸೊ ನನಗೂ ಹುಷಾರಿರಲಿಲ್ಲ, ನಾನು ಇನ್ನೂ ಮಲ್ಕೊಂಡಿದ್ದೀನಿ, ಇನ್ನೂ ಎದ್ದಿಲ್ಲ. ಸೊ ಇವಾಗ ಹೇಳ್ಬೇಕು, ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಆಟ ಆಡ್ಕೊಂತ ಇರ್ತಾನೆ. ಇವತ್ತಿನ ವ್ಲಾಗ್ದಾಗ್ರಿ ಈಗ ಟೈಲರಿಂಗ್ ಮಷೀನ್ದು ಸ್ಟಿಚಿಂಗ್ ಸ್ವಲ್ಪ ಚೆನ್ನಾಗಿ ಬರ್ತಿರಲ್ಲ, ಆಮೇಲೆ ಅದೊಂದು ಹೇಳ್ತೀನಿ ರೀ, ಅದೇನು ಹೇಳೋದು. ಆಮೇಲೆ ನನ್ನ ಮಷೀನ್ದು ಪೂರಾ ಕ್ಲೀನ್ ಯಾವ ಥರ ಮಾಡಬೇಕು ಅಂತ ತೋರಿಸ್ತೀನಿ ರೀ ನಿಮಗೆಲ್ಲ. ಸೊ ಕ್ಲೀನಿಂಗು, ಆಮೇಲೆ ಅದು ದಾರ ಏನಾದರೂ ಸ್ವಲ್ಪ ಡಿಲ್ಲ ಬೀಳತ್ತಿತ್ತು ಅಂದ್ರೆ ಆಮೇಲೆ ತೋರಿಸ್ತೀನಿ ರೀ. ಸೊ ಅದನ್ನು ತೋರಿಸೋಣ ಅಂತ ಸ್ಟಾರ್ಟ್ ಮಾಡಿ ನೋಡ್ರಿ. ನಮ್ಮ ನಿಂಬೆಕಾಯಿ ಗಿಡ ನೋಡ್ರಿ ಎಷ್ಟು ದೊಡ್ಡದಾಗ್ಯದ. ಎಷ್ಟು ದಿನ ಆಯ್ತು ಇಷ್ಟು ದೊಡ್ಡದಾಗಿ. ಆಮೇಲೆ ನಿಂಬೆಕಾಯಿ ಆಗ್ತಿರ್ಲಿಲ್ಲ, ಬಟ್ ಇವಾಗ ಒಂದು 4-5 ಆಗಿವೆ ಈ ಸೈಡು. ಆಮೇಲೆ ಅಲ್ಲಿ ಕೆಳಗಡೆ ಒಂದು ನೀರಿನ ಬಾಲ್ ಇಟ್ಟಿದ್ದೀವಲ್ಲ, ಅಲ್ಲಿ ಗುಬ್ಬಿಗಳೆಲ್ಲ ಬಂದು ಮಾರ್ನಿಂಗ್ ಟೈಮಲ್ಲಿ ನೀರು ಕುಡಿತಾವ್ರಿ. ಆಮೇಲೆ ಕೋಳಿಗಳಿಗೋಸ್ಕರ ಅಂತ ಇಟ್ಟಿದ್ದು ಗುಬ್ಬಿಗಳೆಲ್ಲ ಕುಡಿತಾವೆ. ಒಂಥರ ಖುಷಿ ಅದ ನೋಡೋದಕ್ಕೆ. ಸೊ ಆಮೇಲೆ ನೋಡಿದ್ರೆ ನನ್ನ ಮಗ ನೋಡಿ ಅದನ್ನು ಬಾರಿಸ್ಕೊಂತ ಎಲ್ಲಿ ಹೋಗವ್ ನೋಡಿ. ಅಲ್ಲಿಂದ ಅವ್ನ ಕಾಲಿಗೆ ಏನು ಹಾಕಿರಲಿಲ್ಲ, ಹಂಗೆ ಹೋಗಿದ್ದ ಅಂತ ಸುಮ್ಮನೆ ಹಾಕೋಣ ಅಂತ ಹೋಗಿ ಹಾಕಿ ಬಿಟ್ಟೆ. ಅವ್ನು ಆಟ ಆಡ್ಕೊತಿದ್ದ. ಸೊ ಇವಾಗ ಚಪಾತಿ ಹಿಟ್ಟು ನಾದಿಟ್ಟಿದ್ದೆ ನಾನು. ಸೊ ಇವಾಗ ಚಪಾತಿ ಮಾಡ್ತಿದ್ದೀನಿ. ಸೊ ಆಯಿತು, ಚಪಾತಿ ಆಲ್ಮೋಸ್ಟ್ ಎಲ್ಲನೂ ಮಾಡಿದ್ದೀನಿ. ಚಾರ್ಜರ್ ಇರಲಿಲ್ಲ ಅಂತ ಚಾರ್ಜಿಂಗ್ ಹಚ್ಚಿದ್ದೆ. ಇವಾಗ ಮಾಡೋಣ ಅಂತ ಲಾಸ್ಟಲ್ಲಿ ಒಂದಿತ್ತು. ಸೊ ಹಂಗಾಗಿ ಮಾಡೋಣ ಅಂತ ಮಾಡ್ತಿದ್ದೆ. ಸೊ ಚಪಾತಿ ಮಾಡ್ತಿದ್ದೀನಿ ಇವತ್ತು. ಸೊ ನಮ್ಮ ಕಡೆ ಎಲ್ಲ ಒಲೆ ಮೇಲೆ ಚಪಾತಿ ಮಾಡೋದು. ಒಲೆ ಮೇಲೆ ಚಪಾತಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ, ಗ್ಯಾಸ್ ಮೇಲೂ ಆಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ರೋಟಿ ಆಮೇಲೆ ಚಪಾತಿ ಏನಿದ್ರು ನಾವು ಒಲೆ ಮೇಲೆ ಮಾಡ್ತೀವಿ. ಉಳ್ಕಿದೆಲ್ಲನೂ ಗ್ಯಾಸ್ ಮೇಲೆ ಮಾಡೋದು. ಸೊ ಹೋಳಿಗೆ ಮತ್ತು ಚಪಾತಿ ರೋಟಿ ಗ್ಯಾಸ್ ಮೇಲೆ ಮಾಡೋದು. ಒಂದೊಂದು ಸಾರಿ ನಾನು ಸಂಜೆ ಟೈಮಲ್ಲಿ ಮಾಡಿದ್ರೆ ಗ್ಯಾಸ್ ಮೇಲೆ ಮಾಡ್ತೀನಿ. ಬಟ್ ಒಲೆ ಹಚ್ಚಿ ಮಾಡೋದ್ರಿಂದ ಒಂಥರ ಸ್ಪೆಷಲ್, ನಮಗೊಂಥರ ಬೇರೆಯೇ ಅದು ಫೀಲ್ ಆಗೋದು. ಸೊ ಹಂಗಾಗಿ ಒಲೆ ಮೇಲೆ ಚಪಾತಿ ನೋಡಿ ನಾನು ಯಾವ ಥರ ಮಾಡ್ತಿದ್ದೀನಿ. ಸೊ 2 ಲೇಯರ್ ಚಪಾತೀಸು ಎಲ್ಲರೂ ಇದೇ ಥರ ಮಾಡೋದು, ಅದರಲ್ಲಿ ಏನು ಸ್ಪೆಷಲ್ ಇಲ್ಲ. ಸೊ ಬೇಗ ಚಪಾತಿ ಮಾಡಿಕೊಂಡು ಕೆಲಸ ಮಾಡೋಣ. ನಾನು ಇವತ್ತು ಊರಿಗೆ ಹೋಗೋಣ ಅಂದ್ಕೊಂಡೆ. ಅಮ್ಮನ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಹೋಗೋಣ ಅಂದ್ಕೊಂಡೆ, ಬಟ್ ಏನೋ ರೀಸನ್ನಿಂದ ಹೋಗಲಿಲ್ಲ. ನಾಳೆ ಆದರೆ ಹೋಗಬೇಕು. ಹೋಗಿ ಬರ್ತೀನೋ ಅಥವಾ ಅಲ್ಲೇ ಇರ್ತೀನೋ ಅನ್ನೋದೇ ಗೊತ್ತಿಲ್ಲ. ಸೊ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನೋಡೋಣ, ನಾಳೆ ನೋಡೋಣ, ಹೋಗ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಇವಾಗ ಚಪಾತಿ ಮಾಡಿಕೊಂಡು ಇನ್ನೂ ಕೆಲಸ ಬೇಜಾನ್ ಕೆಲಸ ಇದೆ. ನನಗೇನು ಮಾಡೋ ಕೆಲಸ ಇಲ್ಲ ಅನ್ನೋ ಥರ ಮಾಡ್ತಿದ್ದೀನಿ. ಸದು ಮಾಡ್ಲತ್ತೀನಿ ರೀ. ಸೊ ಹುಷಾರಿಲ್ಲ ಅಲ್ವಾ, ಹಂಗಾಗಿ ಫಾಸ್ಟ್ ಮಾಡೋಕ್ಕಾಗ್ತಿಲ್ಲ, ಹಂಗಾಗಿ ಸ್ಲೋ ಮಾಡಕತ್ತೀನಿ ರೀ. ಏನಿದ್ರು ಮಾಡಬೇಕಲ್ವ, ಹುಷಾರಿಲ್ಲ ಅಂದರೆ ಏನು. ಸೊ ಇವಾಗ ಬೇಗ ಮಾಡಿಕೊಂಡು ನೆಕ್ಸ್ಟ್ ಏನು ಅಂತ ನೋಡೋಣ. ಓಕೆನಾ?
ಒಲೆ ಮೇಲೆ ಏನು ಪ್ರಾಬ್ಲಮ್ ಅಂತ ಅಂದರೆ ಲಾಸ್ಟಲ್ಲಿ 2 ಚಪಾತಿ ಅಥವಾ 2 ರೊಟ್ಟಿ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಒಲೆ ಬೊಕ್ಕಳು ಸತ್ತಾಯಿಸೋದ್ರೆ ಯಾವಾಗ ಭೀ ನಾನು ಯಾವಾಗ ರೊಟ್ಟಿ ಅಥವಾ ಯಾವಾಗ ಚಪಾತಿ ಮಾಡ್ತೀನೋ ಆ ಟೈಮಲ್ಲಿ ಪ್ರತಿ ಸರಿ ಅಬ್ಸರ್ವ್ ಮಾಡಿದ್ದೀನಿ ನಾನು. ಲಾಸ್ಟ್ 2 ರೊಟ್ಟಿ ಅಥವಾ 1 ರೊಟ್ಟಿ ಇರುತ್ತೆ, ಆ ಟೈಮಲ್ಲಿ ಒಲೆನೇ ಹತ್ತೋದಿಲ್ಲ. ಎಷ್ಟು ಹತ್ತಿದ್ರು ಹತ್ತೋದೇ ಇಲ್ಲ. ಮತ್ತು ಕಟ್ಟಿಗೆ ಹಾಕಿದ್ರೆ ಒಂದೇ ರೊಟ್ಟಿಗೆ ಎಲ್ಲಿ ಕಟ್ಟಿಗೆ ಹಾಕೋಣ, ಅಷ್ಟರಲ್ಲೇ ಮಾಡೋದು ಅಂತ ಅದೊಂದು ತಲೆಗೆ ಬರ್ತದೆ ರೀ. ಬಟ್ ಕಟ್ಟಿಗೆ ಹಾಕ್ದ್ರೆ ಹತ್ತದ್ರಿ ಅಂದ್ರೆ ಸ್ವಲ್ಪ ಕಟ್ಗೆ ಇದ್ರೆ ಆಗಲ್ಲ ರೀ, ಅದು ಭತ್ತ ಬೊಕ್ಕಳು ಹಚ್ಬೇಕಾಗ್ತದ. ಆಮೇಲೆ ವೇಸ್ಟ್ ಆಗ್ಬಿಡ್ತಾವೆ ಕಟ್ಗೆ ಸುಮ್ಮನೆ ಅಂತ ನಾನು ಹಚ್ಚಕ್ಕೆ ಹೋಗಲ್ಲ. ಲಾಸ್ಟ್ ಟೈಮಿಗೆ ಅದೊಂದು ಮೇನ್ ದೊಡ್ಡ ತಲೆನೋವು ಅಂದರೆ ಅದೇ ನನಗೆ. ಸೊ ಚಪಾತಿ ಎಲ್ಲ ಆಯಿತು, ಇವಾಗೆಲ್ಲನೂ ತೆಗೆದಿಡ್ತಿದ್ದೀನಿ. ಸೊ ಇವಾಗೆಲ್ಲ ತೆಗೆದಿಟ್ರೆ ಮುಗ್ದೈತೆ. ನನ್ನ ಮಗ ಅಳ್ತಿದ್ದಾನಲ್ಲಿ, ಇವಾಗ ಬೇಗ ಹೋಗಬೇಕು. ನನ್ನ ಮಗ ಯಾಕೋ ನಮ್ಮ ಅತ್ತೆ ಹತ್ರ ನಿಲ್ತಿಲ್ಲ, ಅಳ್ತಿದ್ದಾನೆ. ಸ್ನಾನ ಮಾಡ್ಕೊಂಡು ಬಂದವನು ಅವನು. ನಮ್ಮ ಅತ್ತೆ ಸ್ನಾನ ಮಾಡಿಸಿದ್ರು, ಹಂಗಾಗಿ ತುಂಬ ಅಳ್ತಿದ್ದ ಆಗಲೇ. ಹಂಗಾಗಿ ಅವನಿಗೆ ಬೇಗ ಅದೊಂದು ತೆಗೆದ್ಬಿಟ್ಟು ಅವನ್ನ ತೊಗೊಂಡು ಅವನಿಗೆ ಸಮಾಧಾನ ಮಾಡಿ ಅವನ್ನ ಮಲಗಿಸಿದ್ದಾಯಿತು. ಇವಾಗ ಅವನಿಗೆ ನಿದ್ದೆ ಬಂದಿತ್ತು ಅನಿಸುತ್ತೆ, ಹಂಗಾಗಿ ತುಂಬ ಅಳ್ತಿದ್ದ. ಸೊ ಅದಾದಮೇಲೆ ಅವನಿಗೆ ಮಲಗಿಸಿ ಇವಾಗ ಮನೆ ಒರೆಸೋಣ ಅಂತ ಒರೆಸ್ತಿದ್ದೆ. ಬೆಳಗ್ಗೆಯಿಂದ ಏನೂ ಕೆಲಸನೇ ಮಾಡಿರಲಿಲ್ಲ. ಮನೆ ಅದು ಎಲ್ಲ ತುಂಬ ಬೇಗ ಆಗ್ತಿತ್ತು. ಸ್ವಲ್ಪ ದಿನದಿಂದ ಯಾಕೋ 2-3 ಡೇಸ್ ಆಯಿತು ತುಂಬ ಲೇಟ್ ಆಗ್ಲತ್ತದ್ರಿ ಕೆಲಸ, ಯಾಕೋ ಗೊತ್ತಿಲ್ಲ. ಇವಾಗ ಅವನ್ನ ಮಲಗಿಸಿ ಬೇಗ ಮಾಡೋಣ ಅಂತ ಸೊ ಬಟ್ಟೆ ಒಗೆಯೋದಕ್ಕೆ ಹಾಕಿ ಆಚೆ ಕಡೆ ಇಟ್ಟಿದ್ದೆ ನೆನೆಸಿಟ್ಟು ಇವಾಗ ಬಂದು ಬೇಗ ಮನೆ ಒರೆಸ್ಕೊಂಡು ಹೋಗ್ತೀನಿ. ನೆಕ್ಸ್ಟು ಬಟ್ಟೆ ಎಲ್ಲ ನೆನೆಸಿಟ್ಟು ಬಂದೆ, ಇವಾಗ ಒರೆಸ್ಕೊಂಡು ಹೋಗೋಣ ಅಂತ ಒರೆಸ್ಕೊತಾ ಇದ್ದೀನಿ. ಇನ್ನು ನಾನು ಸ್ನಾನ ಮಾಡಬೇಕು, ಬಟ್ಟೆ ಒಗಿಬೇಕು, ಆಮೇಲೆ ಮಷಿನ್ ಕೆಲಸಕ್ಕೆ ನಾನು ಕೈ ಹಾಕೋದು. ಸೊ ಅಷ್ಟರಲ್ಲಿ ನನ್ನ ಮಗ ಹೇಳ್ತಾನೋ ಏನೋ ಅಂತ ಸ್ವಲ್ಪ ಭಯ ಇದೆ. ಒಂದು ಸ್ವಲ್ಪ ಹೊತ್ತು ಮಲಗಿದ್ರೆ ಚೆನ್ನಾಗಿರುತ್ತೆ, ಬಟ್ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೂ. ನೋಡೋಣ, ಮಲಗಿದ್ರೆ ಓಕೆ, ಇಲ್ಲ ಅಂದರೆ ಏನು ಮಾಡೋದು ಗೊತ್ತಿಲ್ಲ. ಏನು ಇವಾಗ ಮನೆಯೆಲ್ಲ ಒರೆಸ್ಕೊಂಡು ಸ್ನಾನ ಮಾಡೋದಕ್ಕೆ ಹೋದೆ. ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ನೋಡಿ. ಸೊ ಜಸ್ಟ್ ಹಾಕೋ ಗೊತ್ತಿಲ್ಲ, ಚುಟ್ಟ ಹಾಕ್ಕೊಂಡು ಭಾಳ ದಿನ ಆಯಿತು. ಸೊ ಹಂಗಾಗಿ ಹಾಕ್ಕೊಂಡು ತುರ್ಬ ಹಾಕ್ಕೊಂಡೆ. ಸೊ ಕೂದಲೆಲ್ಲ ಕುಲ್ಲ ಇದ್ದರೆ ನಂಗೆ ಒಂಥರ ಅದೇನೋ ಫೀಲ್ ಗೊತ್ತಿಲ್ಲ. ಕೂದಲೆಲ್ಲ ಹಿಂಗೆ ಬಿಟ್ಕೊಂಡಿರೋದಂದರೆ ನಂಗೆ ಆಗೋಲ್ಲ. ಸೊ ಹಾಗಾಗಿ ಮೇಲೆ ಕಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ತುಟಿ ಹೊಡೆದಿತ್ತು ಅಂತ ಲಿಪ್ ಬಾಮ್ನ ಯೂಸ್ ಮಾಡಿದೆ. ಸೊ ಲಿಪ್ ಬಾಮ್ ಅಥವಾ ವ್ಯಾಸ್ಲಿನ್ ಏನು ಬೇಕಾದ್ರೂ ಹಚ್ಕೊಬೋದು. ನಾನು ಲಿಪ್ ಬಾಮ್ ಸಾಯಂಕಾಲ ವ್ಯಾಸ್ಲಿನ್ ಹಚ್ಕೊತೀನಿ. ಸೊ ಆಗ ವ್ಯಾಸ್ಲಿನ್ ಅದು ಹಚ್ಕೊಂಡು ಟೈಮ್ ಬಂದು 10 ಗಂಟೆ ಆಗಿದೆ. ಇನ್ನೂ ಕೆಲಸ ಹಾಗೇ ಇದ್ದಾವೆ. ಹಾಗೆಲ್ಲ 10 ಗಂಟೆ ಅಷ್ಟರಲ್ಲಿ ಮತ್ತೆ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೋತಿದ್ದೆ. ಬಟ್ ಇವಾಗ ನೋಡಿ ಯಾವ ಥರ ಇದೆ. ಮತ್ತೆ ಆಚೆ ಹೋಗಿದ್ದಾರೆ. ಸೊ ಅನ್ಸಿದ್ಮೇಲೆ ಒಂದು ಸ್ವಲ್ಪ ಶೇಂಗಾ ಹುರಿಯೋಣ ಅಂತ ಹಾಕಿಟ್ಟು ಹೋಗೋರು ಅನಿಸುತ್ತೆ. ಸೊ ನಾನು ಇನ್ನೂ ಬಟ್ಟೆ ಒಗೆದಿದ್ದಾವೆ. ಸೊ ನಮ್ಮ ಮನೇಲಿ ಕೋಳಿಗಳು ನೋಡಿ ಮರಿ ತೆಗೆದಿದೆ. ಸೊ ಚಿಕ್ಕ ಪುಟಾಣಿ ಕೋಳಿ ಮರಿಗಳಿದಾವೆ ನಮ್ಮ ಹತ್ರ. ಟೋಟಲು 13 ಇತ್ತು. ಸೊ 13ರಲ್ಲಿ ಒಂದು ತತ್ತಿ ಒಡೆದೋಗಿದೆ. ಸೊ ಇವಾಗ 12 ಮರೀಸ್ ಇದ್ದಾವೆ. ಇವಾಗ ಊಟ ಮಾಡಬೇಕಾ ಬಟ್ಟೆ ಒಗಿಬೇಕು ಅಂತ ಯೋಚನೆ ಮಾಡಿಕೊಂಡು ಓಡಾಡ್ತಿದ್ದೆ. ಬಟ್ ಮತ್ತೆ ಅಲ್ಲೂ ಊಟ ಮಾಡಿ ಆಮೇಲೆ ನಿಧಾನವಾಗಿ ಬಟ್ಟೆ ಒಗಿರಿ ಅಂತ ಅಂದರು. ಸೊ ಹಂಗಾಗಿ ಏನು ಹಾಕ್ಕೊಂಡು ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ನೋಡೋಣ. ಸೊ ಇನ್ನೊಂದೇನಪ್ಪ ಅಂದರೆ ನಮ್ಮ ಮನೇಲಿ ಜಾಸ್ತಿ ನಾನು ಏನು ತಿನ್ನಲ್ವೋ ಅದೇ ಪಲ್ಯ ಇರ್ತದೆ ರೀ. ಹಂಗಾಗಿ ಇದೊಂದು ಸ್ವಲ್ಪ ಟೊಮೆಟೊನ ಸಾರಿತ್ತು. ನಮ್ಮ ಮನೆಯವ್ರಿಗೆ ಟೊಮೆಟೊನ ಚಟ್ನಿ ಮಾಡಿದ್ದೆ. ಸೊ ನಾನು ಅದು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸಾರು ಪಲ್ಯ ಮಾಡ್ಕೊಂಡಿದ್ದೀನಿ. ನಿನ್ನೆ ಸಾರಿತ್ತು. ಸೊ ಅದರಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ, ಅದೇ ಸಾರು ಓಕೆ. ಆಮೇಲೆ ಒಂದು 2 ಚಪಾತಿ ತೊಗೊಳ್ಳೋಣ ಅಂತ ತೊಗೊತಿದ್ದೆ. ಸೊ 2 ಚಪಾತಿ ಚಪಾತಿ ಆಮೇಲೆ ಒಂದು ಸ್ವಲ್ಪ ರೈಸ್ ತೊಗೊಳ್ಳೋಣ ಅಂತ. ಬಟ್ ರೈಸ್ ಇರಲಿಲ್ಲ, ಖಾಲಿ ಆಗೋಯಿತು. ಸೊ ಹಂಗಾಗಿ 2 ಚಪಾತಿನ ಊಟ ಮಾಡೋಣ. ಸೊ ಆಮೇಲೆ ಒಂದಿಷ್ಟು ರೈಸ್ ತೊಗೊಬೇಕು ಅಂದ್ಕೊಂಡ್ರೆ ಆಮೇಲೆ ಹೋದೆ ರೈಸ್ ತೊಗೊಳ್ಳೋಣ ಅಂತ. ಬಟ್ ಇರಲಿಲ್ಲ, ಖಾಲಿಯಾಗಿತ್ತು. ಹಾಗಾಗಿ ರೈಸ್ ಮಾಡಿರಲಿಲ್ಲ, ನಿನ್ನೆದೊಂದು ಸ್ವಲ್ಪ ಇತ್ತು, ಹಾಗಾಗಿ ಖಾಲಿಯಾಗಿತ್ತು ಅಂತ ಉಡಲಿಲ್ಲ. ಸೊ ಏನೋ ಗೊತ್ತಿಲ್ಲ, ಏನೂ ತಿಂದರೂ ಕೂಡ ಬಾಯಿಗೊಂಥರ ರುಚಿ ಅನ್ನೋದೇ ಆಗ್ತಾಯಿಲ್ಲ. ಸೊ ಕೈ ಅಂತ ಅನ್ಸ್ಲತ್ತದ್ರಿ ಎಲ್ಲ. ಸ್ವಲ್ಪ ಹುಷಾರಿಲ್ಲ ಅಲ್ವ. ಸೊ ಅದು ಕಾರಣದಿಂದ ಇರ್ಬೋದು ಅಂತ. ಹಾಗೆ ಹುಷಾರಿಲ್ಲ ಅಂದ ತಕ್ಷಣ ಊಟ ಬಿಡೋಕ್ಕಾಗುತ್ತಾ? ಹಂಗಾಗಿ
ಒಂದು ಚಪಾತಿ ತಿಂದ, ಒಂದು ಚಪಾತಿ ವಾಪಸ್ ಒಯ್ದಿಟ್ಟೆ. ನನ್ನ ಮಗ ನೋಡಿ ಯಾವ ಥರ ಆಡ್ತವನೆ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದ ನನ್ನ ಮಗ, ಎದ್ಬಿಟ್ಟ. ಸೊ ಬಟ್ಟೆ ಒಗೆಯೋದಕ್ಕಂತೆ ಹೋಗಿದ್ದೆ. ಸೊ ಎಲ್ಲ ಒಗೆದು ಒಣಕೋ ಅಷ್ಟರಲ್ಲಿ ನನ್ನ ಮಗ ಎದ್ದ ಕರೆಕ್ಟ್ ಟೈಮಲ್ಲಿ. ಸೊ ನಮ್ಮ ಮನೆಗೆ ಇವರು ಆಡ್ಸೋದಕ್ಕೆ ಅಂತ ಬಂದಿದ್ದರು ಇವನಿಗೆ. ಸೊ ಒಂದು 3 ಜನ ಬರ್ತಾರೆ ನಮ್ಮ ಮನೆಗೆ ಯಾವಾಗಲೂ ನನ್ನ ಮಗನ ಆಡ್ಸೋದಕ್ಕೆ ಅಂತ. ಸೊ ಅವ್ರು ಬಂದಿದ್ದರು, ಅವ್ರ ಜೊತೆ ಆಟ ಆಡ್ಕೊತಿದ್ದ. ನೋಡಿ ಯಾವ ಥರ ಆಡ್ತಾನೆ ನೋಡಿ. ಅವನ ಹತ್ರ ಯಾವ ಥರ ಕಿತ್ಕೊತಿದ್ದಾಳೆ. ಬಟ್ ಅವಳಿಗೂ ಕೊಟ್ಟಿದ್ರು, ಅವ್ರು ತಂದಿದ್ರು ಏನೋ ತಿನ್ನೋದಕ್ಕೆ ಅಂತ, ಅವಳಿಗೂ ಕೊಟ್ಟಿದ್ರು. ಅವ್ಳು ಬಡ ಬಡ ತಿಂದು ನನ್ನ ಮಗನ ಹತ್ರ ಕಿತ್ಕೊತಿದ್ದಾಳೆ. ಸೊ ಇವಾಗ ಮಷಿನ್ ಕೆಲ್ಸಕ್ಕೆ ಬರೋಣ, ಓಕೆನಾ? ಇಲ್ಲಿ ನೀವು ನೋಡ್ತಿರ್ಬೋದು ಸ್ಟಿಚಸ್ ನೋಡಿ ಯಾವ ಥರ ಮುದ್ದಿ ಅಲ್ಲತ್ತದ, ಆಮೇಲೆ ಸ್ಟಿಚಸ್ ನೋಡಿ ಯಾವ ಥರ ಬೀಳತ್ತದ. ಇವಾಗ ತೋರಿಸ್ತೀನಿ ನೋಡಿರಿ. ಸೊ ಅವರು ನನ್ನ ಮಗನ ಆ ಕಡೆ ಕರ್ಕೊಂಡೋದ್ರು, ಹಂಗಾಗಿ ಬೇಗ ಬೇಗ ಮಾಡೋಣ ಅಂತ ಬಂದೆ. ಸೊ ನೋಡಿ ಯಾವ ಥರ ಸ್ಟಿಚಸ್ ಬಿದ್ದಿದೆ ನೋಡಿ. ಸೊ ಕೆಳಗಡೆಯಿಂದ ಈ ಥರ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರ್ತದೆ ರೀ. ಬಟ್ ಕೆಲವೊಬ್ರಿಗೆಲ್ಲ ಗೊತ್ತಿರ್ತದೆ. ಸೊ ಅದೇನು ಮಹಾ ದೊಡ್ಡ ಕೆಲಸ ಅಲ್ಲ ಅಂತ. ಸೊ ಇದೇನು ಪಾಯಿಂಟ್ ಬಂದು ದಾರ ಡಿಲ್ಲ ಇರ್ತದೆ, ಹಂಗಾಗಿ ಅವಳಿಗೆ ಆ ಥರ ಬರ್ತದೆ ರೀ. ಇಲ್ಲ ಅಂದರೆ 2ನೇ ಪಾಯಿಂಟು, ಸೊ ಇದೇನು ಬಾಬಿನ್ ಕೇಸ್ ಇರ್ತಾವಲ್ರಿ, ಇದ್ರಾಗೆ ಮೇನ್ ಇರೋದು ರೀ. ಸೊ ಇವೆರಡರಲ್ಲೇ ಪ್ರಾಬ್ಲಮ್ ಇರೋದು. ಸೊ ಒಂದು ಡಿಲ್ಲ ಇರೋದೊಂದು ಪ್ರಾಬ್ಲಮ್ ಹೇಳಿದೆ, ಇನ್ನೊಂದು ಆಲ್ರೆಡಿ ಫಿಟ್ ಅದ. ಆದರೂ ನಂದು ಯಾಕೆ ಆ ಥರ ಹೊಲಿಗೆ ಬೀಳತ್ತದ ನನಗೆ ಡೌಟು. ಸೊ ಹಂಗಾಗಿ ಒಂದು ಸಾರಿ ಮಷಿನ್ ಕ್ಲೀನ್ ಮಾಡಿದ್ರಾಯ್ತು ಅಂದ್ಕೊಂಡೆ. ಮಷಿನ್ನು ಒಂದು ಸ್ವಲ್ಪ ಕೆಳಗಡೆ ಅದೇನು ಬಾಬಿನ್ ಕೇಸ್ ಹಾಕ್ತೀವಿ, ಸೊ ಅಲ್ಲೊಂದು ಸ್ವಲ್ಪ ಏನಾದರೂ ಸಿಕ್ಕಾಕೊಂಡ್ರೆ ಆ ಥರ ಬರ್ತದೆ ರೀ. ಸೊ ಇನ್ನೊಂದು 2ನೇ ಪಾಯಿಂಟ್ ಬಂದು ಇಲ್ಲೇನು ಒಂದು ಸಣ್ಣ ನಟ್ಟು ಕಾಣಿಸ್ತದೆ ನೋಡಿರಿ, ಸಣ್ಣದು. ಸೊ ಆ ನಟ್ಟು ಡಿಲ್ಲ ಆಗಿರ್ತದೆ ರೀ. ಒಂದು ದಾರದ್ದು ಇಲ್ಲೊಂದು ನಟ್ ಅದ ನೋಡಿರಿ. ಸೊ ಅದು ಡಿಲ್ಲ ಆಗಿರ್ತದೆ. ಸೊ ನಂದು ಆಲ್ರೆಡಿ ಡಿಲ್ಲ ಇಲ್ಲ, ಫಿಟ್ಟೇ ಇದೆ. ಅದನ್ನು ಚೆಕ್ ಮಾಡಿದೆ, ಬಟ್ ಎರಡೂ ಓಕೆನೇ ಇದ್ದಾವೆ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ ನನ್ನ ಮಷಿನ್ದು. ಸೊ ಒಬ್ಬೊಬ್ರದ್ದು ಅದು ಪ್ರಾಬ್ಲಮ್ ಇರ್ತದೆ ರೀ. ಸೊ ಅದಾಯಿತು. ಸೊ ನೆಕ್ಸ್ಟ್ ನನ್ನ 3ನೇ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ, ಹಂಗಾಗಿ ಮಷಿನ್ನೇ ಕ್ಲೀನ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸೊ ಎಲ್ಲ ದಾರಾನ ಚೇಂಜ್ ಮಾಡಿದೆ. ತುಂಬ ದಿನ ಆಯಿತು ಆಯಿಲು ಬಿಡೋಕ್ಕಾಗಿರಲಿಲ್ಲ ನನಗೆ. ಸೊ ಹಂಗಾಗಿ ಇವಾಗೆಲ್ಲನೂ ಕ್ಲೀನ್ ಮಾಡಿಕೊಂಡು ಆಯಿಲ್ ಬಿಟ್ಟು ನಾಳೆಯಿಂದ ಮತ್ತೆ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಕ್ಲೀನ್ ಮಾಡ್ತಿದ್ದೀನಿ ನೋಡಿರಿ. ಬಾಬಿನ್ ಕೇಸ್ ತೆಗ್ದೀನಿ ರೀ. ಆವಾಗ ಇಲ್ಲಿ ನೋಡಿ ಕೆಳಗಡೆ ಇಷ್ಟೊಂದು ಯಾವ ಥರ ಸಿಗಾಕೊಂಡಿದ್ದು ನೋಡ್ರಿ, ಅಲ್ಲಿ ದಾರ ಅಂತ ಅಂದ್ಕೊಂಡು. ಸೊ ಅದು ಸೂಜಿಯಿಂದ ಬಂದಿದ್ದು, ನಾನು ಸಿಗಾಕೊಂಡಿದ್ದು ಅಂದ್ಕೊಂಡೆ, ಬಟ್ ಸೂಜಿಯಿಂದ ಬಂದಿರೋ ದಾರ ಅದು. ಮೇಲ್ಗಡೆಯಿಂದ ದಾರನೂ ತೆಗಿಲತ್ತೀನಿ ನೋಡಿರಿ. ಸೊ ಇವಾಗ ದಾರ ತೆಗಿಲ್ತೀನಿ ನೋಡಿರಿ. ಸೊ ನೀವು ದಾರ ಪೂರ ಕಡಿಂಗ್ ಮಾಡ್ಕೊಬೋದು, ಇಲ್ಲಾಂದರೆ ಹಾಗೇ ಬಿಡ್ಬೋದು. ಸೊ ಇವಾಗ ಇಲ್ಲಿ ನೋಡಿ ಎಷ್ಟೊಂದು ಧೂಳದ ನೋಡಿರಿ, ಅಲ್ಲೆಲ್ಲ ಕೆಂಪದಾಗ ಕಾಣಿಸ್ಲತ್ತದ ನೋಡಿರಿ. ಸೊ ಅದೆಲ್ಲ ದಾರದ್ದು ಏನದು ಈಗ ಕಟ್ ಮಾಡಬೇಕಾದ್ರೆ ಬಿದ್ದಿರ್ತಾವಲ್ರಿ. ಸೊ ಇವಾಗ ಬ್ಲೌಸ್ಗೆಲ್ಲ ದಾರ ಎಲ್ಲಿ ಬಂದಿರ್ತಾವೆ, ಅದು ಕಟ್ ಮಾಡಬೇಕಾದ್ರೆ ಅದೆಲ್ಲ ಗಾಳಿಗೆ ಹೋಗಿ ಎಲ್ಲ ಸಿಕ್ಕಾಕೊಂಡಿರ್ತದೆ ರೀ. ಸೊ ಇವಾಗ ಅದನ್ನೆಲ್ಲ ನೀಟಾಗಿ ಮಾಡ್ಕೊಳ್ಳೋಣ ನೋಡಿರಿ. ಇವಾಗ ಯಾವ ಥರ ನಾನು ನೀಟ್ ಮಾಡ್ಲತ್ತೀನಿ. ಸೊ ಅಲ್ಲಿ ಕೈ ಹೋಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕ್ರೂ ಡ್ರೈವರ್ ತೊಗೊಂಡಿನಿ. ನೀವು ಏನಾದರೂ ಚಿಕ್ಕದಾಗಿರೋದು ಏನಾದರೂ ತೊಗೊಂಡು ಎಲ್ಲ ನೀಟಾಗಿ ಮಾಡ್ಕೊಬೋದ್ರಿ. ನೋಡಿರಿ ಎಷ್ಟೊಂದು ಉಳದ, ಇದರಿಂದನೂ ಮಷೀನು ಈ ಥರ ಹೊಲ್ಗೆ ಬೀಳೋ ಥರ ಆಗ್ತದೆ ರೀ. ಬಟ್ ನಾನು ಆಯಿಲ್ ಬಿಟ್ಟು ತುಂಬ ದಿನ ಆಯಿತು. ಸೊ ಇವಾಗ ಹಾಗೆ ಆಯಿಲ್ನೂ ಬಿಡೋಣ ಅಂತ ಎಲ್ಲನೂ ನೀಟ್ ಮಾಡ್ಕೊಳತ್ತೀನಿ ನೋಡಿರಿ. ಸೊ ಆ ಥರ ನೀಟ್ ಮಾಡ್ಕೋಬೇಕು, ಎಲ್ಲನೂ ವೀಡಿಯೋದಾಗ ತೋರಿಸ್ತೀನಿ. ಸೊ ಇವಾಗ ನಾನು ವಾಯ್ಸ್ ಕೊಡೋಂಗಿಲ್ಲ, ಯಾಕಂದರೆ ಇಲ್ಲಿ ಪಾಪಗೆ ಆಡ್ಸೋದಕ್ಕೆ ಚಿಕ್ಕವಳು ಬಂದಾರಿ, ಡಿಸ್ಟರ್ಬೆನ್ಸ್ ಆಗ್ತದೆ ರೀ, ನಾನು ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ರೀ. ಹಂಗಾಗಿ ಸೊ ನಾನು ಯಾವ ಥರ ನೀಟ್ ಮಾಡ್ಕೊತೀನಿ ಅಂತ ನೀವು ನೋಡ್ಕೊತಾ ಹೋಗ್ರಿ. ಲೆಟ್ಸ್ ಸ್ಟಾರ್ಟ್.
ಇವಾಗೆಲ್ಲ ನೋಡಿದ್ರಲ್ಲ ನಾನು ಯಾವ ಥರ ಕೆಳಗಡೆ ಇರೋದೆಲ್ಲ ನೀಟ್ ಮಾಡಿಕೊಂಡೆ. ಸೊ ಆ ಥರ ಎಲ್ಲನೂ ಒರೆಸ್ಕೊಂಡು ಇವಾಗೆಲ್ಲ ಆಯಿಲ್ ಬಿಟ್ಕೊಂಡಿದ್ದೀನಿ. ಇವಾಗ ಕತ್ರಿಗೂ ಆಯಿಲ್ ಬಿಡ್ತಿದ್ದೀನಿ, ಯಾಕಂದರೆ ಕತ್ರಿಗೂ ಬಿಡಬೇಕು, ತುಂಬ ಚೆನ್ನಾಗಿರುತ್ತೆ. ಕತ್ರಿ ಕೂಡ ತುಂಬ ವರ್ಷ ಬಾಳಿಕೆ ಬರ್ತದೆ ರೀ. ಹಾಗಾಗಿ ನಾನು ಕತ್ರಿಗೂ ಕೂಡ ಒಂದು ಸ್ವಲ್ಪ ಹಿಂದೆ ಮುಂದೆ ಆಯಿಲ್ ಹಚ್ಕೊಂಡು ಕಡೆಗೆ ಇಟ್ಕೊಂಡಿನಿ. ಸೊ ಅವಾಗ ಮೇಲ್ಗಡೆದೆಲ್ಲನೂ ನೀಟ್ ಮಾಡ್ಕೊಳತ್ತೀನಿ ರೀ. ಸೊ ಇದೆಲ್ಲ ಒರೆಸ್ಕೊಂಡು ಮೇಲ್ಗಡೆಯಿಂದನೂ ಎಲ್ಲನೂ ನೀಟಾಗಿ ಒರೆಸ್ಕೊಳ್ಳೋಣ. ಸೊ ಇವಾಗ ಬೇಗ ಮೇಲ್ಗಡೆಯಿಂದನೂ ಮುಗಿಸ್ಕೊತೀನಿ ನೋಡಿರಿ. ನನ್ನ ಮಗ ಅದರ ಹಂಗೆ. ಸೊ ಹಂಗಾಗಿ ವಾಯ್ಸು ಕ್ಲಿಯರಾಗಿ ಬರಲ್ಲ ರೀ, ಹಂಗಾಗಿ ಅಡ್ಜಸ್ಟ್ ಮಾಡ್ಕೊರಿ. ಹಂಗಾಗಿ ಅದಕ್ಕೆ ನಾನು ವಾಯ್ಸ್ ಕೊಡೋಂಗಿಲ್ಲ ಆಗಿನ್ರಿ. ನಾನು ಯಾವ ಥರ ನೀಟ್ ಮಾಡ್ಕೊತೀನಿ ನೋಡಿರಿ ಮೇಲ್ಗಡೆದು. ಸೊ ಅದಾದಮೇಲೆ ಕೆಳಗಡೆ ಏನು ಪ್ಯಾಂಡಲ್ ಅಂತ ಇರ್ತದಲ್ಲ, ಸೊ ಅಲ್ಲಿ ಕೂಡ ನೀಟ್ ಮಾಡ್ಕೊತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಮಾತಾಡೋಣ. ಸೊ ಆವಾಗಲೇ ಫೋನ್ ಬಿತ್ತು ಕೆಳಗಡೆ. ನಾನು ಅದನ್ನು ಅದು ಝೂಮ್ ಆಗಿರೋದು ಅಬ್ಸರ್ವ್ ಮಾಡಿದೆ. ಹಂಗೆ ಇಟ್ಟು ಹಂಗೆ ವಿಡಿಯೋ ಒರೆಸ್ಕೊತ ಅದೇ ಕೂತ್ಕೊಂಡಿದ್ದೆ. ಬಟ್ ಅದು ಝೂಮ್ ಆಗಿರೋದು ನೋಡಿಲ್ಲ. ನನ್ನ ಮಗ ಫೋನ್ ಬಿಸಾಕಿದ್ದ, ಅವ್ನು ಕುರ್ಚಿ ಮೇಲೆ ಏರಿ ಫೋನ್ ತೊಗೊಳೋದಕ್ಕೆ ಟ್ರೈ ಮಾಡಿದೆ. ಸೊ ಹಂಗಾಗಿ ಅದು ನೋಡದೆ ಇರೋದಕ್ಕೆ ಅದು ಝೂಮ್ ಆಗಿರೋದು ಚೆನ್ನಾಗಿ ಕಾಣಿಸಿಲ್ಲ ನಾನು ಯಾವ ಥರ ಒರೆಸಿದ್ದೀನಿ ಅಂತ. ಹಂಗಾಗಿ ಅದು ಹಾಕಿಲ್ಲ ಕ್ಲಿಪ್ಪಿಂಗು. ಸೊ ಅದಾದಮೇಲೆ ಎಲ್ಲ ನೀಟಾಗಿ ಮೇಲ್ಗಡೆದು ಯಾವ ಥರ ಒರೆಸ್ಕೋಬೇಕು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ಆಯಿಲ್ ಯಾವ ಕಡೆ ಎಲ್ಲ ಹಾಕಬೇಕು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಸೊ ಇವಾಗ ಬಡ ಆಯಿಲೆಲ್ಲ ಹಾಕೋಕ್ಕೋಗ್ತೀನಿ ನೋಡಿರಿ. ಸೊ ಪೌಡ್ರ್ ಡಬ್ಬಿ ಇಟ್ಟಿದ್ದೆ ಸಪೋರ್ಟ್ಗೋಸ್ಕರ ನನ್ನ ಮಗಂದು, ಅದನ್ನು ಎತ್ಕೊಂಡು ಹೋಗ್ತಿದ್ದೆ. ಹಾಗಾಗಿ ಇಸ್ಕೊಂಡು ತೆಗೆದಿಟ್ಟೆ. ಸೊ ಆಯಿಲ್ ನೋಡಿ ಯಾವ ಕಡೆ ಬಿಟ್ಟಿದ್ದೀನಿ ನಾನು. ಸೊ ಅದೇನು ಡಬಲ್ ಸ್ಟಿಚ್ ಹಾಕಬೇಕು ಅಲ್ಲಿ, ಆಮೇಲೆ ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ. ಸೊ ನೀವು ಆಗಲಿಂದ ತೋರಿಸಿರೋದು ನೋಡಿದರೆ ಸೊ ಗೊತ್ತಿರುತ್ತದೆ ರೀ. ಸೊ ಅದೇನು ಮೇಲ್ಗಡೆ ಯಾವ್ಯಾವ ಹೋಲ್ ಎಷ್ಟೇ ಹೋಲ್ ಇರಾಕ್ರಿ, ಆ ಹೋಲ್ಗಳೆಲ್ಲ ಎಲ್ಲ ತಲೆ ಆಯಿಲ್ನ ಹಾಕ್ಬೇಕು ನೋಡಿ. ಸೊ ಹೋಲ್ಗಳೆಲ್ಲ ಆಯಿಲ್ ಹಾಕಿದ್ದೀನಿ ರೀ, ತುಂಬ ಹಾಕಿದ್ದೀನಿ ರೀ. ತುಂಬ ದಿನ ಬಾಳಿಕೆ ಬರ್ತದ್ರೆ ನಾನು ಯಾವಾಗ ಕ್ಲೀನ್ ಮಾಡಿದ್ರು ಆ ಥರನೇ ಎಣ್ಣೆ ಹಾಕ್ತೀನಿ ರೀ. ಸೊ ಹಂಗಾಗಿ ಏನಿಲ್ಲ ಅಂದರೂ ಒಂದು 15 ಡೇಸ್ ಮೇಲಾಯಿತು ನಾನು ಆಯಿಲ್ ಬಿಟ್ಟು. 15 ಡೇಸ್ ಏನೋ 1 ಮಂತೇ ಆಗಿರ್ಬೋದು. ಸೊ ಅಲ್ಲಿವರೆಗೂ ಚೆನ್ನಾಗಿ ಬರ್ತದೆ ರೀ. ಸೊ ಹಂಗಾಗಿ ತುಂಬ ಜಾಸ್ತಿ ಆಯಿಲ್ನ ಒಮ್ಮೆ ಹಾಕ್ಬಿಡ್ತೀನಿ ನಾನು. ಸೊ ಆಗ ಕೆಳಗಡೆಯಿಂದನೂ ಎಲ್ಲನೂ ನೀಟಾಗಿ ಒರೆಸ್ಕೊಂಡು, ಕೆಳಗಡೆ ಮೇನ್ ಇರೋದು ಪ್ಯಾಂಡಲ್ಲು ಮತ್ತು ಅದೇನು ರೌಂಡ್ ಇದೆ ಕ್ಯಾಲ ತಿರ್ಗೋದು, ಸೊ ಅದು ಮೇನ್ ಇರೋದು ಅವೆರಡು. ಸೊ ಅವೆರಡನ್ನೂ ನೀಟಾಗಿ ಒರೆಸ್ಕೊಂಡು ಅಲ್ಲೇನು ನಟ್ಗಳಿರ್ತಾವೆ ಸೊ ಅಲ್ಲೆಲ್ಲ ಆಯಿಲ್ ಬಿಟ್ಕೊತ ಹೋಗ್ಬೇಕು. ನಟ್ ಇದೆಲ್ಲ ಆಯಿಲ್ ಬಿಟ್ಟರೆ ಒಂದು ಸ್ವಲ್ಪ ಫಿಟ್ ಆಗ್ತದೆ, ಅದು ಡಿಲ್ಲ ಆಗೋಲ್ಲ. ಹಂಗಾಗಿ ನಾನು ಜಾಸ್ತಿ ಎಲ್ಲ ಕಡೆನೂ ಹಾಕ್ತೀನಿ ನೋಡಿ. ಸ್ಟೋರೇಜ್ ಫುಲ್ ಅಂತ ತೋರಿಸಿತ್ತು, ಹಂಗಾಗಿ ವಿಡಿಯೋ ಆಫ್ ಆಗಿತ್ತು. ಸೊ ಎಲ್ಲ ಒಂದು ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಕೊಂಡು ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಾರಗಳು ನೋಡಿ ಇಷ್ಟೆಲ್ಲ ಹೊಲ್ಸಾಗಿದೆ, ಇದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಆಯಿಲ್ ಬಿಡೋಣ. ಆಯಿಲ್ ಹಾಕಿ ಆಮೇಲೆ ಮತ್ತೆ ಬ್ರಷಿಂದ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ನೋಡಿ ಬಟ್ಟೆ ಕೂಡ ಸಿಗ್ತಾಯಿಲ್ಲ, ಆಯಿಲು ಗೊತ್ತಿರ್ಬೋದು ನೀವು. ಈ ಕಡೆ ಆಯಿಲ್ ಮೇನು, ಆಮೇಲೆ ಕೆಳಗಡೆ ಇದೇ ಮೇನ್. ಆ್ಯಕ್ಚುಲಿ ಇದು ಪ್ಯಾಂಡಲ್ಲೇ ಮೇನು. ಸೊ ಇಲ್ಲೆಲ್ಲ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಎಲ್ಲ ಮುಗಿಸೋಷ್ಟರಲ್ಲಿ ಆಯಿಲ್ ಕೂಡ ಖಾಲಿ ಆಯಿತು. ಏನಪ್ಪ ಫೋನ್ ಗೇಮ್ ಆಡೋದು, ನಾ ತೊಗೊಂಡೇನು ಮಾಡಲಿ ಇವತ್ತಿನ ನನ್ನ ಮಗ ನೋಡಿ ಕರಡಿ ಮತ್ತು ಗೇಮ್ಸ್ ಆಡೋದು ತಂದ್ಕೊಡ್ತಾನೆ ಚೀರ್ಕೊಂಡು. ಸೊ
ಇವಾಗೆಲ್ಲನೂ ನೀವು ನೋಡ್ಕೊಂಡಿರ್ಬೋದು. ಸೊ ಇವಾಗ ಒಂದು 3 ಅವರ್ಸ್, ಇವಾಗ ಟೈಮು 12 o'clock ಆಗಿದೆ. ಸೊ ಒಂದು 3 ಅವರ್ಸು ಅಥವಾ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಿಡ್ಬೋದು ಟೈಮು. ಎಷ್ಟು ಬಿಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಅದೆಲ್ಲ ಆಯಿಲೆಲ್ಲ ಅದೇನು ಒಳಗಡೆ ಇರುತ್ತೆ, ಸೊ ಮಷಿನ್ ಒಳಗಡೆ ಎಲ್ಲ ಹೋಗ್ಬೇಕಲ್ವ ಆಯಿಲು. ಸೊ ಹಂಗಾಗಿ ಎಷ್ಟು ಚೆನ್ನಾಗಿ ಎಷ್ಟೊತ್ತು ಬಿಡ್ತೀವೋ ಅಷ್ಟೊಂದು ಒಳ್ಳೆಯದು ಅಂತ. ಸೊ ಟೈಮು 12 ಗಂಟೆ ಆಗಿದೆ. ಸೊ ಅದೊಂದು ಸ್ವಲ್ಪ ಮತ್ತೆ ಎಲ್ಲ ತೊಳ್ಕೊಂಡ್ಬಿಡು ಅಂತ ಹೇಳಿದರು ಮಧ್ಯಾಹ್ನ. ಸೊ ಬೆಳಗ್ಗೆ ಆದರೆ ಅವರೆಲ್ಲ ಓಡಾಡ್ತಾರೆ ಅಂತ ತಿಕ್ಕಿರಲಿಲ್ಲ. ಸೊ ಹಂಗಾಗಿ ಇವಾಗ ಇದನ್ನು ಮಾಡೋಣ ಅಂತ. ಸೊ ಇದನ್ನೆಲ್ಲ ಚೆನ್ನಾಗಿ ತಿಕ್ಕೋಣ ಅಂತ, ನಿರ್ಮಾ ಹಾಕಿ ತಿಕ್ಕಬೇಕು ಅಂತ. ಸೊ ಬಂದೆ. ಇವಾಗ ಸುಮ್ಮನೆ ಕೂತ್ರೆ ಏನು ಅದಕ್ಕೂ ಟೈಮ್ ಬೇಕು. ಸ್ಟಿಚಿಂಗ್ ಇದ್ದರೆ ಓಕೆ, ಬಟ್ ಇವಾಗ ಆಯಿಲೆಲ್ಲ ಹಾಕಿದ್ದೀನಲ್ವ, ಒಂದು ಸ್ವಲ್ಪ ಹೊತ್ತು ಟೈಮ್ ಬೇಕು ಅಂತ ತಿಕ್ಕೋಣ ಅಂತ ಬಂದೆ. ಸೊ ನೀರು ತಂದು ಹಾಕ್ತೀನಿ ನೋಡಿ. ಸೊ ಎಲ್ಲ ನೀರು ಹಾಕೋಣ ಅಂತ ಆಗ್ತಿದ್ದೆ. ನನಗಿಂತ ಮೊದಲು ನನ್ನ ಮಗ ಬ್ರಷ್ ಇಟ್ಕೊಂಡು ನಿಂತವನ್ನೇ ತಿಕ್ಕೋದಕ್ಕೆ ಅಂತ. ಅವನಿಗೂ ಒಂದು ಸ್ವಲ್ಪ ಹೊತ್ತು ತಿಕ್ಕೋದಕ್ಕೆ ಅಂತ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟು ಇರೋದನ್ನ ನಾನು ತಿಕ್ತೀನಿ. ತಿಕ್ಲಿ ನನ್ನ ಮಗನು ನೋಡಿ ಯಾವ ಥರ ಗೊತ್ತವನೇ ಬಂದು ಆ ಕೋಳಿ ಹೊಡಿತವನೇ ಬಂದು. ಸಿಗುತ್ತಾ ಅವ್ನ ಕೈಲಿ ಓಡಿಸ್ಕೊಳ್ಳೋದಕ್ಕೆ? ಅವ್ರು ಸಿಗೋದಿಲ್ಲ, ಇವ್ನು ಬಿಡೋದಿಲ್ಲ ಅಷ್ಟೇ. ದಿನ ನಮ್ಮ ಮನೇಲಿ ಕೋಳಿ ಜಗಳ ಅಂತಾರಲ್ಲ, ಸೊ ಇದೆ. ಕೋಳಿ ಸಿಗಲ್ಲ, ಇವ್ನು ಬಿಡಲ್ಲ, ಹೊಡಿತಾನೆ. ಓಕೆ, ನನ್ನ ಮಗ ತಿಕ್ಕೊಡಲಾಗೇನ್ರಿ, ಎಲ್ಲ ತಿಕ್ಕಿ ಆಮೇಲೆ ಒಮ್ಮೆ ಸಿಗ್ತೀನಿ ರೀ ನೋಡ್ರಿ ಅವನಿಗೆ. ಸೊ ಎಲ್ಲ ಆದಮೇಲೆ ನೋಡಿರಿ ಎಲ್ಲ ತೊಳೆದಿದ್ದೀವಿ. ಇವಾಗ ನನ್ನ ಮಗನೂ ಎಲ್ಲ ಮೈ ತೋರಿಸ್ಕೊಂಡನ್ರಿ. ಇವಾಗ ಅವನಿಗೆ ಬಟ್ಟೆ ಚೇಂಜ್ ಮಾಡಬೇಕು. ಸೊ ಎಲ್ಲ ನೋಡಿ ಯಾವ ಥರ ನೀಟಾಗಿದೆ. ಸೊ ಮೊದಲು ಹೆಂಗಿತ್ತು, ಇವಾಗ ಹೆಂಗಾಗಿದೆ. ಸೊ ತುಂಬ ಅಂದರೆ ಯಾವ ಥರ ಅಂದರೆ ಎಲ್ಲ ಓಡಾಡಿ ರಾಡಿ ತುಂಬ ರಾಡಿಯಾಗಿತ್ತು. ಸೊ ಹಂಗಾಗಿ ಎಲ್ಲನೂ ತಿಕ್ಕಿ ಟೈಮ್ ಇತ್ತು ಅಂತ ಮಾಡಿದೆ. ಸೊ ಆಗ ಎಲ್ಲನೂ ನೀಟಿಟ್ಟಿದ್ದೀನಿ. ನಮಗ ಮತ್ತೆ ಏನು ಕಿತಾಪತಿ ಮಾಡ್ತೇನೋ ಗೊತ್ತಿಲ್ಲ. ಸೊ ಅವನಿಗೆ ಬಟ್ಟೆ ಚೇಂಜ್ ಮಾಡೋಣ. ಕುರ್ಕುರೆ ಅವನಿಗಲ್ಲ, ನನಗೆ. ಸೊ ಅವನಿಗೆ ಕೊಡೋದಿಲ್ಲ ಕುರ್ಕುರೆಸ್. ಅವನು ಆಚೆ ಹೋದ್ಮೇಲೆ ನಾನು ತಿಂತೀನಿ. ಆಮೇಲೆ ಇಷ್ಟೊತ್ತು ರೀಲ್ಸ್ ಮಾಡ್ತಿದ್ದೆ. ಟೈಮು ನೋಡ್ದಿರ್ಬೋದು ನೀವು. ಎಷ್ಟು 5-15 ನಿಮಿಷ ಆಗ್ಯದ ನೋಡ್ರಿ. ಸೊ ಇವಾಗ ಊಟ ಮಾಡ್ಲತ್ತಿದ್ದೆ ಅಂತ ಅನ್ಕೋಬೋದು. ಸೊ ಇಷ್ಟೊತ್ತು ರೀಲ್ಸ್ ಮಾಡಿ ಒಂದು 2-3 ಎಲ್ಲ ಸೆಟಪ್ ಮಾಡಿಕೊಂಡು ರೀಲ್ಸ್ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು. ಸೊ 3 ಗಂಟೆ ತನಕ ಮಾಡಿದ್ದೆ. ಸೊ 1 ಗಂಟೆ ತನಕ ಎಲ್ಲ ಅದು ಏನು ಒರೆಸೋದು ಅದೆಲ್ಲ ಬಂಡಿ ತೊಳೆಯೋದಾಗಿತ್ತು. ಸೊ 1 ಗಂಟೆಯಿಂದ ಎಲ್ಲ ಸೆಟಪ್ ಮಾಡೋದಕ್ಕೆ 1:15 ಆಯಿತು. ಸೊ ನಾನು ರೆಡಿಯಾಗಿ ರೀಲ್ಸ್ ಹುಡುಕಿ ಮಾಡೋಷ್ಟರಲ್ಲಿ 3 ಗಂಟೆ ಆಗೋಯಿತು. ಸೊ 3 ಗಂಟೆಯಿಂದ 4 ಗಂಟೆವರೆಗೂ ಒಂದು ಸ್ವಲ್ಪ ಹೊತ್ತು ಒಂದು 2-3 ವೀಡಿಯೋಸ್ ಎಡಿಟ್ ಮಾಡಿ ಒಂದು ವೀಡಿಯೋ ಆಲ್ರೆಡಿ ಇನ್ಸ್ಟಾಗ್ರಾಮ್ದಲ್ಲಿ ಪೋಸ್ಟ್ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡೋದಿತ್ತು. ಸೊ ಅದೇನು ಫಸ್ಟಿಗೆ ಬೇರೆ ಡ್ರೆಸ್ಸು, ಆಮೇಲೆ ಇನ್ನೊಂದು ಡ್ರೆಸ್ಸು, ಟ್ರಾನ್ಸ್ಫರೇಷನ್ ಏನೋ ಅಂತಾರಲ್ವ. ಸೊ ಅದು ಹಂಗಾಗಿ ಒಂದು ಸ್ವಲ್ಪ ಲೇಟಾಯಿತು ವೀಡಿಯೋಸ್ ಮಾಡೋಷ್ಟರಲ್ಲಿ. ತುಂಬ ದಿನ ಆಗಿತ್ತು ರೀಲ್ಸ್ ಮಾಡಿ ಕೂಡ, ಹಂಗಾಗಿ ಲೇಟಾಗಿತ್ತು ಅಂತ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ವೀಡಿಯೋಸ್ ಇರಲಿಲ್ಲ ಪೋಸ್ಟ್ ಹಾಕೋದಕ್ಕೆ. ಇಷ್ಟು ದಿನ ಆಯ್ತಂತ ಮಾಡಿ. ಸೊ ಹಂಗಾಗಿ ಮಾಡಿದೆ. ಸೊ ಇವಾಗ ಟೈಮು 5 ಗಂಟೆ ಆಗಿದೆ. ಇವಾಗ ತುಂಬ ಹಶ್ವಾಗ್ತಿತ್ತು ಅಂತ ಊಟ ಮಾಡೋಣ ಅಂತ ಒಂದು ಸ್ವಲ್ಪ ಸಾಂಬಾರು ಮತ್ತು ಒಂದು ಚಪಾತಿನ ತೊಗೊಂಡು
ಊಟ ಮಾಡ್ತಿದ್ದೆ. ಸೊ ಅದಾದಮೇಲೆ ನನ್ನ ಮಗ ಮಲ್ಕೊಂಡ ಇವಾಗಷ್ಟೇ, ಎಡಿಟ್ ಮಾಡಿ ಅವನಿಗೆ ಮಲಗಿಸಿ ಇವಾಗ ಊಟ ಮಾಡ್ತಿದ್ದೀನಿ. ಸೊ ಇದೊಂದು ಚಪಾತಿ ತಿಂದು ನೆಕ್ಸ್ಟು ಮಷಿನ್ ಏನು ಕೆಲಸ ನೋಡೋಣ. ಮನೆ ತುಂಬ ನೋಡಿ ಯಾವ ಥರ ಆಗಿದೆ. ಸೊ ಮಷಿನ್ದೇನು ನೋಡೋಣ ಮತ್ತೆ ಅಂತ ಬಂದೆ. ನನ್ನ ಮಗ ಎದ್ಬಿಟ್ಟ. ಸೊ ಅವನು ಎದ್ದ ಮೇಲೇ ಮಷಿನ್ ಕ್ಲೀನ್ ಮಾಡ್ತಿದ್ದೀನಿ. ನಮ್ಮ ಮಾವ ಬಂದಿದ್ದರು, ಅವ್ರ ಹತ್ರ ಆಡ್ತಿದ್ದ. ಇವಾಗ ಮಷಿನ್ದು ನೆಕ್ಸ್ಟು ಏನೇನು ಮಾಡೋಣ ಅಂತ ನೋಡೋಣ ಬರ್ರಿ. ಒಂದು ಬ್ರಷ್ ತೊಗೊಂಡಿದ್ದೀನಿ. ಸೊ ಒಂದು ಬ್ರಷು, ಆಮೇಲೆ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಬೇಕು. ಸೊ ಇವಾಗ ನಾನು ಬ್ರಷಿಂದ ಎಲ್ಲನೂ ನೀಟಾಗಿ ಒರೆಸ್ಕೊತಿದ್ದೀನಿ. ಆಯಿಲ್ ಹಾಕಿ ಏನಕ್ಕೆ ಒರೆಸ್ಕೊಬೇಕು, ಅವಾಗೇ ಈ ಥರ ಎಲ್ಲ ಮಾಡ್ಕೊಂಡು ಆಮೇಲೆ ಆಯಿಲ್ ಬಿಡ್ಬೋದಲ್ಲ ಅಂತಿರ್ಬೋದು. ಬಟ್ ನಾನು ಆಯಿಲ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಈ ಥರ ನೀಟ್ ಮಾಡ್ಕೊತೀನಿ. ಬಟ್ ಆಗಲೂ ಈಗ ಬಿಟ್ಟು ಟೈಮ್ ಏನಕ್ಕೆ ಅಂತ ನಾನು ಆಯಿಲ್ ಹಾಕ್ಬಿಟ್ಟು ಆಮೇಲೆ ಎಲ್ಲ ನೀಟ್ ಮಾಡ್ಕೊತೀನಿ. ಸೊ ಅವಾಗ ನೋಡಿ ಈ ಥರ ಎಲ್ಲನೂ ತೆಕ್ಕೊಬೇಕು, ಏನು ಉಳಿದಿರುತ್ತೋ ಅದು. ಸೊ ಆಲ್ಮೋಸ್ಟ್ ಎಲ್ಲ ಆಗಲೇ ಕ್ಲೀನಾಗಿ ಹೋಗಿರುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಏನಾದರೂ ಇದ್ದರೆ ಬ್ರಷಿಂದ ಈ ಥರ ಮಾಡಿದ್ರೆ ಹೋಗುತ್ತೆ. ಸೊ ಅದಾದಮೇಲೆ ಇದು ನೀಟೆಲ್ಲ ಇದು ಬ್ರಷಿಂದ ಈ ಥರ ನೀಟ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಆಗೋಯ್ತು. ಸೊ ಅಷ್ಟೇ ಮಷಿನ್ದು ಕ್ಲೀನಿಂಗು. ಸೊ ಕೆಳಗಡೆನೂ ಆ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಸೊ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ. ತುಂಬ ನೀರು ಆಗೋದು ಬೇಡ, ಅಷ್ಟೇ ನೀಟಾಗಿ ಒರೆಸ್ಕೊಂಡ್ರೆ ಆಯಿತು. ಸೊ ಇವಾಗ ನೋಡಿ ನಾನು ಯಾವ ಥರ ಮಾಡ್ಕೊತಿದ್ದೀನಿ. ಆಲ್ರೆಡಿ ಎಲ್ಲ ಆಗಲೇ ಆಗಿರೋದ್ರಿಂದ ಇವಾಗ ಅಷ್ಟೊಂದೇನು ಇರಲ್ಲ. ಸೊ ಆದರೂ ಒಂದು ಸ್ವಲ್ಪ ನೀಟಾಗಿರಲಿ ಅಂತ ಈ ಥರ ಎಲ್ಲ ಒರೆಸ್ಕೊತಿದ್ದೀನಿ. ಸೊ ಇವಾಗ ಕೆಳಗಡೆದೆಲ್ಲ ಆಯಿತು. ಸೊ ಇವಾಗ ಒಂದು ಬಟ್ಟೆಯಲ್ಲಿ ಈ ಥರ ಒತ್ತಿ ನೀರು ಹಿಂಡ್ಕೊಂಬಿಟ್ಟು ಇವಾಗ ಈ ಥರ ಒರೆಸ್ಕೊತಿದ್ದೀನಿ. ತುಂಬ ನೀರಾದರೆ ಕಲೆ ಬೀಳ್ತವೆ, ಅದ್ರದ್ದೇನು ನೀರಿನ ಮಾರ್ಕಿಲ್ಲ, ಹಾಗೆ ಬೀಳ್ತಾವೆ. ಆ ಥರ ಮಾರ್ಕ್ ಬೀಳಬಾರ್ದು. ಒಂದು ಕಾಟನ್ ಬಟ್ಟೆ ತೊಗೊಂಡ್ರೆ ಈಸಿ ಆಗ್ತದೆ ರೀ. ಸೊ ಏನು ನಮ್ಮ ಕೈ ಬಟ್ಟೆಯಿಂದ ಒರೆಸ್ಬೇಕಾದ್ರೆ ಎಲ್ಲೆಲ್ಲಿ ಕೈ ಹೋಗಲ್ಲ. ಸೊ ಅಲ್ಲೆಲ್ಲ ಈ ಥರ ಬ್ರಷಿಂದ ಒರೆಸ್ಕೊಬೇಕು. ಸೊ ಇಲ್ಲೆಲ್ಲ ನೋಡಿ ಆಯಿಲ್ ಹಾಕಿರೋದ್ರಿಂದ ದಾರ ಸಿಕ್ಕಿ ಬೀಳೋ ಚಾನ್ಸಸ್ ಇರ್ತದೆ ಅಲ್ಲಿ. ಸೊ ಹಂಗಾಗಿ ಒಂದು ಸ್ವಲ್ಪ ನೀಟಾಗಿ ಒರೆಸ್ಕೊಳತ್ತೀನಿ ನೋಡಿರಿ. ದಾರ ಹಿಂಗೆ ಮುಂದಕ್ಕೆ ಬರಲ್ಲ ರೀ, ತುಂಬ ದಾರ ಎಲ್ಲ ಆಯಿಲ್ ಆಗಿ ಬಂದರೂ ಬರ್ಬೋದು ರೀ. ಹಂಗಾಗಿ ನಮ್ಮ ಬಟ್ಟೆ ಏನು ಹೊಲ್ಕೊತಿರ್ತೀವಿ. ಸೊ ಆ ಬಟ್ಟೆ ಹಾಳಾಗ್ತದೆ ಆಯಿಲ್ ಎಲ್ಲ ಹತ್ಕೊಂಡು. ಹಂಗಾಗಿ ಆಯಿಲ್ ಹಾಕಿದ್ಮೇಲೆ ನಾನು ಈ ಥರ ನೀಟಾಗಿ ಒರೆಸ್ಕೊತೀನಿ. ನೋಡಿರಿ ಯಾವ ಥರ ಒರೆಸ್ಕೊಳತ್ತೀನಿ ಅಂತೇಳಿ ನಿಮಗೆ ಈಸಿ ಆಗಲಿ ಅಂತಲೇ ಎಲ್ಲ ವೀಡಿಯೋನ ಹಾಕ್ಲತ್ತೀನಿ ರೀ. ಒಂದು ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದೇನೋ, ಅದಕ್ಕೆ ಬಿಟ್ಟರೆ ಏನಿಲ್ಲ. ಸೊ ಈ ಥರ ಬಟ್ಟೆ ಇಟ್ಟು ಒಂದು ಸ್ವಲ್ಪ ಸೂಜಿನ ತಿರುಗಿಸ್ತಿದ್ದೀನಿ ನೋಡಿರಿ, ಗಾಲ ತಿರುಗಿಸ್ತಾ ಇದ್ದೀನಿ. ಸೊ ಏನೇ ಆಯಿಲ್ ಇದ್ದರೂ ಒಂದು ಸ್ವಲ್ಪ ಈಗ ಹೊಲಿಬೇಕಾದ್ರೆ ಬ್ಲೌಸ್ ಮೇಲೆ ಏನು ಎಣ್ಣೆ ಬರಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ಒಂದು ಸ್ವಲ್ಪ ಈ ಥರ ಸ್ಟಿಚ್ ಮಾಡ್ತಿದ್ರೆ ಎಣ್ಣೆ ಏನು ಬ್ಲೌಸಿಗೆ ಆ ಥರ ಏನೂ ಹತ್ತಲ್ಲ ಅಷ್ಟೇ. ಅದಕ್ಕೆ ಬಿಟ್ರೇನು ಈ ಥರ ಒಂದು ಸ್ವಲ್ಪ ಮಾಡ್ಕೊತೀನಿ. ಏನೇ ಆಯಿಲ್ ಇದ್ದರೂ ಇದರಲ್ಲೇ ಹೋಗ್ಬಿಡ್ತದೆ ರೀ. ಇವಾಗ ಆಲ್ರೆಡಿ ಎಲ್ಲ ಒಳಗಡೆ ತುಂಬ ಹೊತ್ತು ಬಿಟ್ಟಿರೋದ್ರಿಂದ ಸೊ ಎಲ್ಲ ಏನೇನು ಆಯಿಲ್ ಎಲ್ಲೆಲ್ಲಿ ಇಟ್ಕೊಬೇಕು ಸೊ ಅಲ್ಲೆಲ್ಲ ಚೆನ್ನಾಗಿ ಆಯಿಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಎಲ್ಲ ನೀಟಾಗಿ ಒರೆಸ್ಕೊತೀನಿ. ಇದಂತೂ ಡೈಲಿ ಒರೆಸ್ಕೊತೀನಿ. ಎಲ್ಲಿಂದ ದೂರ ಬರುತ್ತೋ ಗೊತ್ತಿಲ್ಲ. ನಾನು ಕಿಟಕಿ ಕೂಡ ತೆಗೆಯೋದಿಲ್ಲ, ಎಲ್ಲಿಂದ ಈ ಥರ ಎಲ್ಲ ದೂರ ಬರುತ್ತೋ ಗೊತ್ತಿಲ್ಲ. ಸೊ ಅಷ್ಟೊಂದು ಇದಾಗ್ಬಿಟ್ಟಿದೆ. ತೆಗೆಯೋದೇ ಕಿಟಕಿ ನಾನು ಯಾವಾಗಾದರೂ ಒಂದು ಸರಿ ತೆಗಿತೀನಿ, ಅಷ್ಟರಲ್ಲಿ ಈ ಥರ ಧೂಳಾಗ್ಬಿಡುತ್ತೆ. ನೀಟಾಗಿ ಈ ಥರ ಎಲ್ಲನೂ ಒರೆಸ್ಕೊತಿದ್ದೀನಿ ನೋಡಿ. ಸೊ ಈಗ ಮೇಲ್ಗಡೆದೆಲ್ಲ ಆಯಿತು. ಸೊ ಕೆಳಗಡೆನೂ ಕೂಡ ಈ ಥರ ಎಲ್ಲೆಲ್ಲಿ ಧೂಳಿದೆ ಸೊ ಅದೆಲ್ಲ ನೀಟಾಗಿ ಈ ಥರ ಒರೆಸ್ಕೊಳತ್ತೀನಿ ನೋಡಿರಿ. ಸೊ ಕೈಯಿಂದ ಹೋಗದೇ ಇರೋ ಜಾಗದಲ್ಲೆಲ್ಲ ಈ ಥರ ಬ್ರಷಿಂದ ನೀಟಾಗಿ ತೆಕ್ಕೊಳ್ಬೇಕು. ಕೈ ಯಾವ ಕಡೆ ಹೋಗೋದಿಲ್ವೋ ಸಾಕಲ್ಲಿ ಮಾತ್ರ ಮಷೀನ್ ಯೂಸ್ ಮಾಡೋದು. ಸೊ ಕೈ ಜಾಸ್ತಿ ಯೂಸ್ ಆಯಿತಾ.
ಇವಾಗ ಮಷಿನ್ದೆಲ್ಲ ಆಯ್ತು ನೋಡಿ. ಸೊ ಎಲ್ಲ ಕ್ಲೀನಾಗಿ ಮಷಿನ್ದೆಲ್ಲ ಓಕೆ ಆಯಿತು. ಸೊ ದಾರ ಕರೆಕ್ಟಾಗಿ ಬೀಳುತ್ತೋ ಇಲ್ವೋ ಅಂತ ನಿಮಗೆ ಆಮೇಲೆ ಟೈಮ್ ಇದ್ದರೆ ತೋರಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲೇ ತೋರಿಸ್ತೀನಿ. ಯಾಕಂದರೆ ತುಂಬ ಸುಸ್ತಾಗ್ತಿದೆ ನನಗೆ. ಸೊ ಅಷ್ಟರಲ್ಲಿ ಮಗನೂ ಕೂಡ ರೆಡಿ ಮಾಡಿದೆ. ಅವನು ಇವಾಗ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಈ ಥರ ರೆಡಿ ಮಾಡಿ ನೋಡ್ರಿ. ಅವನಿಗೆ ಸಂಜೆ ಆದರೆ ಈ ಥರ ರೆಡಿ ಆಗ್ತಾನೋ, ಬೆಳಿಗ್ಗೆ ಅಂತ ಸಂಜೆ ಒಂದು ಟೈಮು. ಸೊ ನನ್ನ ರೆಡಿ ಮಾಡಿ ಇವಾಗ ಒಂದು ಸ್ವಲ್ಪ ಹೊತ್ತು ಆಚೆ ಕೂತಿದ್ದೆ ಅವ್ರ ಜೊತೆ ಎಲ್ಲ. ಸುಸ್ತಾಗ್ತಿತ್ತು ಆದರೂ ಕೂಡ ಕೂತಿದ್ದೆ, ಮಲ್ಕೊಂಡ್ರೆ ನಿದ್ದೆ ಬರಲ್ಲ ಅಂತ ಸುಮ್ಮನೆ ಅವ್ರ ಜೊತೆ ಕೂತಿದ್ದೆ. ಸೊ ಮನೆಯವರು ಮನೆ ಜಾತ್ರೆಗೆ ಹೋದಾಗ ಅದು ಮಿಸ್ಕೊಟ್ಟಿದ್ರು. ಸೊ ಅವ್ರಿಗೋಸ್ಕರ ಅಂತ ತಂದಿದ್ದು ಇನ್ನು ಹಾಗೆ ಇದೆ, ಇನ್ನೂ ಖಾಲಿ ಆಗಿಲ್ಲ. ಇಷ್ಟವಾಗ ಆಡ್ತಾವೆ ನೋಡಿ, ಮುದ್ದಾಗಿ ಆಡ್ತಾವೆ. ಸೆಂಟ್ರ್ ಗ್ಯಾಪಲ್ಲೇ ಬಟ್ಟೆ ತಂದು ಬಚ್ಚಿಟ್ಟಿದ್ದೆ ಆಗಲೇ ನಾನು ಊಟ ಮಾಡೋಕ್ಕಿಂತ ಮುಂಚೆನೇ. ಸೊ ನಾನು 5 o'clock ಊಟ ಮಾಡಿದೆ. ಸೊ ಅದಕ್ಕಿಂತ ಮುಂಚೆನೇ ಎಡಿಟ್ ಮಾಡಿ ಬಟ್ಟೆ ಎಲ್ಲ ತಂದು ಮಡಿಸಿಟ್ಟು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಊಟನ ಮಾಡಿದೆ. ನಾನು ಅವನ್ನ ಮಲಗಿಸಿ ಅದನ್ನೆಲ್ಲ ಮಾಡಿದ್ದು. ಸೊ ಇವಾಗ ಈ ಥರ ಆಟ ಆಡ್ತಿದ್ದಾರೆ, ಅವ್ರು ಅಡುಗೆ ಮಾಡ್ತಿದ್ದಾರೆ. ಸೊ ಸಂಜೆ ಅಡುಗೆ ನಾನು ಮಾಡಲ್ಲ, ಆಲ್ಮೋಸ್ಟ್ ತುಂಬ ಸಾರಿ ವ್ಲಾಗಲ್ಲಿ ನೋಡಿರ್ತೀರ. ಒಂದೊಂದು ಟೈಮ್ ಮಾಡ್ತೀನಿ, ಒಂದೊಂದು ಟೈಮು ತುಂಬ ಮಾಡಲ್ಲ, ಯಾವಾಗಾದರೂ ಅಷ್ಟೇ ಮಾಡ್ತೀನಿ. ಸೊ ಮಾರ್ನಿಂಗು ಡೈಲಿ ನಾನೇ ಮಾಡೋದು. ಸೊ ಹಂಗಾಗಿ ನೈಟ್ ಮಾಡೋದಿಲ್ಲ ನಾನು. ಇವ್ರು ಎಷ್ಟು ಚೆನ್ನಾಗಿ ಆಡ್ತಾರೆ ನೋಡಿ. ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಎಲ್ಲರೂ ಊಟ ಮುಗಿಸ್ಕೊಂಡು ಮಲ್ಗೋಣ ಅಂತ ಬಂದಿದ್ವಿ. ಸೊ ಅವನ್ನ ಮಲಗಿಸೋಣ ಮೊದಲು ಅಂತ. ಸೊ ಟೈಮ್ ಬಂದು 9 ಗಂಟೆ ಆಗಿದೆ. ಸೊ ನೋಡಿ, 9 ಗಂಟೆ ಆಗಿದೆ. ಸೊ ಇವಾಗ ಅವನ್ನ ಮಲಗಿಸಿದ್ರೆ ಆಮೇಲೆ ನಾವು ಕೂಡ ಆರಾಮಾಗಿ ಮಲ್ಕೊಬೋದು. ಸೊ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ ಇವಾಗ ಊಟ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್, ಲವ್ ಯು ಆಲ್.